ದಾರಿಯಲ್ಲಿ ರಾಹುಲ್ ಅವನನ್ನು ಕೇಳಿದ. ಅಲ್ಲ, ಅಷ್ಟು ದೊಡ್ಡ ಡಾನ್ ಸಲೀಂನ ಕಿವಿಯಲ್ಲಿ ಏನ್ ಹೇಳ್ದೆ? ಅವನು ಇಷ್ಟು ಭಯ ಪಡುವಂತ ಏನ್ ಹೇಳ್ದೆ? ರಾಹುಲ್ನ ಪ್ರಶ್ನೆ ಕೇಳಿದರೂ ಶೌರ್ಯ ಮೌನವಾಗಿಯೇ ಮುಂದೆ ನೋಡುತ್ತಾ ನಡೆದ. ನೋಡು, ಇನ್ನು ಈ ನಾಟಕ ಬೇಡ. ನೀನ್ ಮಾತಾಡ್ತೀಯ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ರಾಹುಲ್ನ ಪ್ರಶ್ನೆಗೆ ಉತ್ತರಿಸದೆ ಶೌರ್ಯ ಹೇಳಿದ, ಈ ಘಟನೆ ಬಗ್ಗೆ ಯಾರಿಗೂ ಮನೇಲಿ ಹೇಳ್ಬೇಡ. ಅಂದ್ರೆ ಏನು? ನಾನು ಹೇಳ್ತಾ ಇದ್ದೀನಿ. ನೀನ್ ಏನ್ ಹೇಳ್ತಾ ಇದೀಯಾ? ನೀನ್ ಇದನ್ನೆಲ್ಲ ಹೇಗ್ ಮಾಡ್ದೆ? ಆ ಡಾನ್ಗೆ ಏನಂತ ಹೇಳ್ದೆ? ಎಲ್ಲ ಬಿಡು. ಸಲೀಂ ಕೂಡ ಮುಕ್ತಾರ್ನ ಮನುಷ್ಯ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ಈ ವಿಷಯ ಮನೆಯಲ್ಲಿ ಹೇಳಿದ್ರೆ ಮುಕ್ತಾರ್ನ ಜನ ನಮ್ ಕುಟುಂಬದಿಂದ ಬಿದ್ದಿದ್ದಾರೆ ಅಂತ ಎಲ್ಲರೂ ಭಾವಿಸ್ತಾರೆ. ನಂತರ ನೀನ್ ಎಲ್ಲಿಗೆ ಹೋಗಲು ಬಿಡಲ್ಲ. ಇಲ್ಲ, ನನಗೆ ನನ್ನ ಫ್ರೀಡಮ್ ಅಂದ್ರೆ ತುಂಬಾ ಇಷ್ಟ. ನಾನು ಯಾರಿಗೂ ಏನು ಹೇಳಲ್ಲ. ಅವರು ಮನೆ ತಲುಪಿದಾಗ ಶೌರ್ಯ ಇನ್ನು ಅದೇ ಭಿಕ್ಷುಕನ ಬಟ್ಟೆಯಲ್ಲಿದ್ದನ್ನ ನೋಡಿ ಎಲ್ಲರೂ ಆಶ್ಚರ್ಯಪಟ್ರು. ತಾತ ರಾಹುಲ್ನನ್ನ ಬೈಯಲು ಶುರು ಮಾಡಿದರು. ಅಷ್ಟರಲ್ಲಿ ಶೌರ್ಯ ಮಾತನಾಡಿ, ಇದರಲ್ಲಿ ಅವನ್ ತಪ್ಪೇನಿಲ್ಲ. ಅಲ್ಲಿ ಮಾಲ್ ಒಳಗಡೆ ನನ್ನನ್ನ ಬಿಡ್ಲಿಲ್ಲ. ನಾನು ಒಳ್ಳೆ ಬಟ್ಟೆ ಹಾಕೊಂಡ್ರೆ ಯಾರು ಭಿಕ್ಷೆ ಕೊಡೋದು ಇಲ್ಲ. ಭಿಕ್ಷುಕ ಅಳಿಯ ಶೌರ್ಯನ ಮಾತುಗಳನ್ನ ನೋಡಿ ರಾಹುಲ್ನನ್ನ ಬಿಟ್ಟು ಉಳಿದವರೆಲ್ಲ ಬೆಚ್ಚಿ ಬಿದ್ದರು. ನಿಂಗ್ ಮಾತಾಡಕ್ ಬರತ್ತಾ? ಮತ್ತೆ ಮದ್ವೆ ದಿನ ನೀನ್ ಮೂಗ ಅಂದ್ರೂ ಸುಮ್ನೆ ಯಾಕಿದ್ದೆ? ಮುಕ್ತಾರ್ನ ಮುಂದೆ ನಿಮ್ಮಂತ ದೊಡ್ಡ ದೊಡ್ಡ ಜನರೇ ಏನು ಮಾಡಕ್ಕಾಗ್ಲಿಲ್ಲ. ನಾನು ಕೇವಲ ಒಬ್ಬ ಭಿಕ್ಷಕ. ನಡೆದಿದ್ದನ್ನ ನೋಡಿ ಬುದ್ಧಿ ನನಗೆ ಕೆಲಸ ಮಾಡ್ಲಿಲ್ಲ. ಅವನ ಮಾತು ಎಲ್ಲರಿಗೂ ಸರಿ ಅನಿಸ್ತು. ಡಾನ್ ಮುಕ್ತಾರ್ನ ಮುಂದೆ ಒಬ್ಬ ಭಿಕ್ಷುಕ ಏನು ಮಾಡಬಹುದು? ಆಗ ತಾತ ಹೇಳಿದರು, ಸರಿ ಸರಿ, ಇಡೀ ಊರಿಗೆ ಶಿಲ್ಪ ನಿನ್ನಂತ ಭಿಕ್ಷುಕನ ಮದ್ವೆ ಆಗಿದ್ದಾಳೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ನಿನ್ನ ದೇವಸ್ಥಾನದಲ್ಲಿ ಭಿಕ್ಷೆ ಬಿಡೋದಕ್ಕೆ ಹಾಗೆ ಬಿಡಕ್ಕಾಗಲ್ಲ. ನಮ್ಮ ಕೆಲಸದವರ ಹಳೆ ಬಟ್ಟೆ ಏನಾದ್ರೂ ಇರುತ್ತೆ, ಅದನ್ನ ಹಾಕೋ. ಇದನ್ನು ಕೇಳಿ ಶಿಲ್ಪಾಳ ತಾಯಿ ಮತ್ತು ಆಂಟಿ ಮುಖ ಸಿಂಡರಿಸಿಕೊಂಡ್ರು. ಆದ್ರೆ ಅಪ್ಪ, ಈ ಭಿಕ್ಷುಕ ನಮ್ಮನೇಲಿ ಶಿಲ್ಪ ವಿಚ್ಛೇದನಕ್ಕೆ ಒಪ್ಪುವವರೆಗೂ ಹೀಗೆ ಇರ್ಬೇಕು. ಇವನು ಕೆಲಸದವ್ರ ಜೊತೆ ರೂಮಲ್ಲಿ ಇರ್ತಾನೆ. ಹೊರಗಿನವ್ರಿಗೆ ಈ ವಿಷಯ ಯಾರಿಗೂ ಗೊತ್ತಾಗಬಾರದು. ತಾತನ ಮಾತಿಗೆ ಎಲ್ಲರೂ ಒಪ್ಪಲೇಬೇಕಾಯಿತು. ಆ ಭಿಕ್ಷುಕ ಗಂಡ ಶೌರ್ಯ ಶಿಲ್ಪ ಮನೆಯ ಕೆಲಸದವರ ಕೊಠಡಿಯಲ್ಲಿ ವಾಸಿಸಲು ಶುರು ಮಾಡಿದ. ಮರುದಿನ ಬೆಳಗ್ಗೆ ಶಿಲ್ಪ ಫೋನ್ನಲ್ಲಿ ಯಾರೊಂದಿಗೋ ಆತಂಕದಿಂದ ಮಾತನಾಡುತ್ತಾ ಹೊರಗಡೆ ಬಂದಳು. ಇಲ್ಲ ಅನೀಶ್, ನೀನ್ ಹೀಗ್ ಮಾಡಕ್ ಆಗೋದಿಲ್ಲ. ನಿನ್ ಮಾಲ್ ಅಲ್ಲಿ ನನ್ನ ಬ್ರ್ಯಾಂಡ್ ಬಟ್ಟೆಗಳೇ ಅತಿ ಹೆಚ್ಚು ಮಾರಾಟ ಆಗುತ್ತೆ. ನನ್ನ ಬ್ರ್ಯಾಂಡ್ನ ನೀನ್ ಹೇಗ್ ತೆಗೆದು ಹಾಕ್ತೀಯಾ? ಅನೀಶ್ ಎಂಬ ಬಿಸ್ನೆಸ್ ಮ್ಯಾನ್ ಏನೋ ಹೇಳಿದ. ಅದನ್ನು ಕೇಳಿ ಶಿಲ್ಪ ಕೋಪದಿಂದ ಉರಿದು ಬಿದ್ದಳು. ಸರಿ, ನಾನು ಅಲ್ಲಿಗೆ ಬಂದು ನಿನ್ ಜೊತೆ ಮಾತಾಡ್ತೀನಿ. ಹೀಗೆಂದು ಕೋಪದಿಂದ ಮನೆ ಬಿಟ್ಟು ಎ ಟು ಝೆಡ್ ಮಾಲ್ಗೆ ಹೊರಟಳು. ಎ ಟು ಝೆಡ್ ಮಾಲ್ ಬೆಂಗಳೂರಿನ ಅತಿ ದೊಡ್ಡ ಮಾಲ್ ಆಗಿತ್ತು. ಶಿಲ್ಪಾಳ ಬಟ್ಟೆ ಬ್ರ್ಯಾಂಡ್ನ ಹೆಚ್ಚಿನ ಮಾರಾಟ ಅಲ್ಲಿಂದಲೇ ಆಗುತ್ತಿತ್ತು. ಆದರೆ ಅದರ ಮಾಲೀಕ ಅನೀಶ್ ಇದ್ದಕ್ಕಿದ್ದಂತೆ ಶಿಲ್ಪಾಳ ಬ್ರ್ಯಾಂಡ್ಗೆ ತನ್ನ ಮಾಲ್ನಲ್ಲಿ ನಿಷೇಧ ಹೇರಿ ಅವಳ ಎಲ್ಲಾ ಬಟ್ಟೆಗಳನ್ನು ಅಲ್ಲಿಂದ ತೆಗೆಸಿದ್ದ. ಕೋಪದಿಂದ ಅಲ್ಲಿಗೆ ಬಂದ ಶಿಲ್ಪ ಅನೀಶ್ನ ಕ್ಯಾಬಿನ್ಗೆ ಹೋದಳು. ಅವನು ಆರಾಮವಾಗಿ ಕುಳಿತಿದ್ದ. ಬಳಿಕ ಬಂದ ತಕ್ಷಣ ಶಿಲ್ಪ ಅವನ ಮೇಲೆ ಕಿರುಚಲು ಶುರು ಮಾಡಿದಳು. ಆದರೆ ಅನೀಶ್ಗೆ ಯಾವುದೇ ಪರಿಣಾಮವಾಗಲಿಲ್ಲ. ಅವನು ಕುತಂತ್ರದ ನಗು ಬೀರಿದ. ಗಂಡ ರೋಡಲ್ಲಿ ಭಿಕ್ಷೆ ಬೇಡುವ ಭಿಕ್ಷಕ ಅಂತವನ ಹೆಂಡತಿ ಬ್ರ್ಯಾಂಡ್ ನಮ್ಮ ಮಾಲ್ ನಲ್ಲಿದ್ರೆ ಪ್ರತಿಷ್ಠೆಗೆ ಧಕ್ಕೆ ಬರುತ್ತದೆ. ಆ ಬ್ರ್ಯಾಂಡ್ ನಮ್ಮ ಸ್ಟೇಟಸ್ ನ ಕಡಿಮೆ ಮಾಡ್ತಾ ಇದೆ. ಇದನ್ನು ಕೇಳಿ ಶಿಲ್ಪಾಗೆ ಕೋಪ ಬಂತು. ಆಘಾತ ಸಹ ಆಯಿತು. ಬಲವಂತ್ ರಾಯ್ ಅವರ ಮೊಮ್ಮಗಳು ಒಬ್ಬ ಭಿಕ್ಷುಕನಿಗೆ ಮದುವೆಯಾಗಿದ್ದಾಳೆ ಅನ್ನೋದು ಇಡೀ ಊರಿಗೆ ಗೊತ್ತಾಗಿತ್ತು. ನನ್ ಪರ್ಸನಲ್ಗಳಿಗೂ ನನ್ ಬ್ರ್ಯಾಂಡ್ಗೂ ಏನ್ ಸಂಬಂಧ? ನನ್ನ ಬ್ರ್ಯಾಂಡ್ ಎಷ್ಟು ಜನಪ್ರಿಯ, ಬಟ್ಟೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಮಾರುಕಟ್ಟೆಗೆ ಬಂದ ತಕ್ಷಣನೇ ಸೇಲ್ ಆಗ್ಬಿಡುತ್ತೆ. ಇಂಥ ಕ್ಷುಲ್ಲಕ ಕಾರಣಕ್ಕೆ ನೀನ್ ಅದನ್ನ ತೆಗೆದು ಹಾಕೋದಕ್ ಸಾಧ್ಯ ಇಲ್ಲ. ಹೇಳಿ ನಿನಗೇನ್ ಬೇಕು ಅಂತ? ಅನೀಶ್ ಕೆಟ್ಟ ದೃಷ್ಟಿಯಿಂದ ಶಿಲ್ಪಾಳನ್ನು ಮೇಲಿಂದ ಕೆಳಗೆ ನೋಡುತ್ತಾ ಹೇಳಿದ. ಅಂದಹಾಗೆ ಒಂದು ದಾರಿ ಇದೆ. ಯಾವ ದಾರಿ? ಆ ದಾರಿ ನನ್ನ ಬೆಡ್ರೂಮ್ಗೆ ಹೋಗುತ್ತೆ. ಇದನ್ನು ಕೇಳಿ ಶಿಲ್ಪಾಗೆ ತುಂಬಾ ಕೋಪ ಬಂತು. ಕೋಪದಿಂದ ಮುಂದೆ ಹೋಗಿ ಅನೀಶ್ ಕಪಾಳಕ್ಕೆ ಜೋರಾಗಿ ಹೊಡೆದಳು. ಅನೀಶ್ಗೆ ಕೋಪ ಬಂದರೂ ನಗುತ್ತಾ ಹೇಳಿದ, ಓ ಸ್ವೀಟ್ ಹಾರ್ಟ್, ನಿನ್ನ ಬ್ರ್ಯಾಂಡ್ಗೆ ಜಾಗ ಕೊಡೋದಷ್ಟೇ ಅಲ್ಲ, ಅದ್ರ ಬದಲಿಗೆ ನಿನಗೆ ಹಣ ಸಹ ಕೊಡ್ತೀನಿ. ಹೀಗೆಂದು ಅನೀಶ್ ತನ್ನ ಜೇಬಿನಿಂದ ಒಂದು ನಾಣ್ಯ ತೆಗೆದು ಶಿಲ್ಪಾ ಕಡೆಗೆ ಎಸೆದ. ಭಿಕ್ಷಕನ ಹೆಂಡತಿಗೆ 1 ರೂಪಾಯಿ ಸಾಕು ಅಲ್ವಾ? ಅವಮಾನ ಮತ್ತು ಕೋಪದಿಂದ ಶಿಲ್ಪಾ ಅಲ್ಲಿಂದ ಹೊರಟಳು. ಮನೆಗೆ ಬಂದಾಗ ಅವಳ ತಾಯಿ ಆ ಭಿಕ್ಷುಕ ಅಳಿಯನಿಂದ ನೆಲ ಒರೆಸುತ್ತಿರುವುದನ್ನ ಕಂಡಳು. ಅವನನ್ನ ನೋಡುತ್ತಿದ್ದಂತೆಯೇ ಅವಳ ಕೋಪ ಇನ್ನಷ್ಟು ಹೆಚ್ಚಾಯಿತು. ಶಿಲ್ಪಾಳ ತಾಯಿ ಅವಳ ಕೋಪದ ಮುಖ ನೋಡಿ ಕೇಳಿದಳು, ಏನಾಯ್ತು ಶಿಲ್ಪಾ ಮಗಳೇ? ಆ ಅನೀಶ್ ಏನ್ ಹೇಳ್ದ? ಶಿಲ್ಪಾ ನಡೆದಿದ್ದೆಲ್ಲ ತಾಯಿಗೆ ಹೇಳಿದಳು. ಅದನ್ನು ಕೇಳಿ ಅವಳ ತಾಯಿ ಕೋಪದಿಂದ ಭಿಕ್ಷುಕ ಅಳಿಯನಿಗೆ ಒದ್ದು ಹೇಳಿದಳು, ಇದೆಲ್ಲ ಈ ಭಿಕ್ಷುಕನ ಕಾರಣದಿಂದಾನೆ. ಇಲ್ಲಿಂದ ಹೋಗು, ಹಾಳಾಗ್ ಹೋಗು. ಶಿಲ್ಪಳ ಭಿಕ್ಷುಕ ಗಂಡ ಅಲ್ಲಿಂದ ಸುಮ್ಮನೆ ಎದ್ದು ತನ್ನ ಕೊಠಡಿಗೆ ಹೋದ. ಅಲ್ಲಿ ರಾಯ್ ಮ್ಯಾನ್ಷನ್ನ ವಯಸ್ಸಾದ ಕೆಲಸದವನಿಂದ ಫೋನ್ ತೆಗೆದುಕೊಂಡು ಯಾರಿಗೋ ಕರೆ ಮಾಡಿದ. ಸ್ವಲ್ಪ ಸಮಯದ ನಂತರ ಶಿಲ್ಪಳ ಫೋನ್ ರಿಂಗ್ ಆಯಿತು. ಅದು ಅನೀಶ್ನ ಕರೆ. ಅನೀಶ್ ಫೋನ್ ಮಾಡ್ತಾ ಇದ್ದಾನೆ. ಈಗ ಇವನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಹಲೋ. ಆದರೆ ಎದುರಿನಿಂದ ಅನೀಶ್ ಹೇಳಿದನ್ನ ಕೇಳಿ ಶಿಲ್ಪಾಗೆ ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ. ಅನೀಶ್ ಅಳುತ್ತಾ ಹೇಳುತ್ತಿದ್ದ,
ಶಿಲ್ಪ, ದಯವಿಟ್ಟು ನನ್ನ ಕ್ಷಮಿಸು. ನನ್ನ ಕತೆ ಮುಗೀತು. ನಾನು ಸಂಪೂರ್ಣ ಹಾಳಾಗಿದ್ದೀನಿ. ರಸ್ತೆಗೆ ಬಂದಿದ್ದೀನಿ. ನೀನ್ ನನಗೆ ಏನ್ ಮಾಡ್ದೆ? ಶಿಲ್ಪಾಗೆ ಏನು ಅರ್ಥವಾಗಲಿಲ್ಲ. ಅನೀಶ್ ಏನು ಹೇಳುತ್ತಿದ್ದಾನೆ. ಅವಳು ಏನಾದರೂ ಹೇಳುವಷ್ಟರಲ್ಲಿ ಫೋನ್ನಲ್ಲಿ ಅನೀಶ್ಗೆ ಯಾರೋ ಹೊಡೆಯುತ್ತಿರುವ ಶಬ್ದ ಕೇಳಿಸಿತು. ನಂತರ ಕಟ್ ಆಯಿತು. ತಕ್ಷಣ ಶಿಲ್ಪ ಟಿವಿ ಆನ್ ಮಾಡಿ ನ್ಯೂಸ್ ಚಾನೆಲ್ ಹಾಕಿದಳು. ಅಲ್ಲಿ ಬರುತ್ತಿದ್ದ ಬ್ರೇಕಿಂಗ್ ನ್ಯೂಸ್ ನೋಡಿ ಅವಳು ಬೆಚ್ಚಿಬಿದ್ದಳು. ಬ್ರೇಕಿಂಗ್ ನ್ಯೂಸ್. ಮುಂದೆ ಏನಾಗಲಿದೆ? ಮುಂದಿನ ಕತೆ ತಿಳಿಯಬೇಕಾದರೆ ದ ಬೆಗ್ಗರ್ ಹಸ್ಬೆಂಡ್ ನ ಎಲ್ಲ ಎಪಿಸೋಡ್ಗಳನ್ನ ಕೇಳಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಮೇಲೆ ಪಾಕೆಟ್ FM ಆಪ್ ಅನ್ನ ಡೌನ್ಲೋಡ್ ಮಾಡಿ.